ನಮಸ್ಕಾರಗಳು. ದಿನ 68. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 2004. ಅಧ್ಯಾಯ 7. ಅವಾರ್ಡು, ಡಿಕ್ರಿ, ಆದೇಶ ಮತ್ತು ತೀರ್ಮಾನಗಳ ಜಾರಿ. ಕಲಂ 17. ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ. ಕಲಂ 17. 1. ಯಾವುದೇ ಡಿಕ್ರಿಯನ್ನು ಜಾರಿಗೊಳಿಸುವಾಗ ಯಾವುದೇ ಸ್ಥಿರ ಸ್ವತ್ತನ್ನು ಈ ಮೊದಲು ಅದನ್ನು ಜಪ್ತಿ ಮಾಡಿದ್ದ ಹೊರತು ಆ ಸ್ವತ್ತನ್ನು ಮಾರಾಟ ಮಾಡತಕ್ಕದ್ದಲ್ಲ. ಪರಂತು ಅಂಥ ಸ್ವತ್ತಿನ ಅಡಮಾನದ ಆಧಾರದ ಮೇಲೆ ಡಿಕ್ರಿಯನ್ನು ಪಡೆಯಲಾಗಿದ್ದ ಸಂದರ್ಭದಲ್ಲಿ ಅದನ್ನು ಜಪ್ತಿ ಮಾಡುವ ಅವಶ್ಯಕತೆಯಿರುವುದಿಲ್ಲ. ಕಲಂ 17. 2. ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಅಥವಾ ಜಪ್ತಿ ರಹಿತ ಮಾರಾಟದಲ್ಲಿ ಈ ಕೆಳಗಿನ ನಿಯಮಗಳನ್ನು ಪಾಲಿಸತಕ್ಕದ್ದು ಎಂದರೆ: ಕಲಂ 17. 2a. ಮಾರಾಟ ಅಧಿಕಾರಿಯು 13ನೇ ನಿಯಮದ 3ನೇ ಉಪನಿಯಮದ ಅಡಿಯಲ್ಲಿ ಹೊರಡಿಸಲಾದ ತಗಾದೆ ನೋಟಿಸಿನ ಒಂದು ಪ್ರತಿಯನ್ನು ತೀರ್ಪುವಣಿಗೆ ಅಥವಾ ಅವನು ದೊರೆಯದಿದ್ದರೆ ಅವನ ಕುಟುಂಬದ ಯಾವೊಬ್ಬ ವಯಸ್ಕ ಪುರುಷ ಸದಸ್ಯನಿಗೆ ಅಥವಾ ಅವನ ಅಧಿಕೃತ ಏಜೆಂಟನಿಗೆ ಜಾರಿ ಮಾಡತಕ್ಕದ್ದು, ಅಥವಾ ಹಾಗೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಅದರ ಒಂದು ಪ್ರತಿಯನ್ನು ಸಂದರ್ಭಾನುಸಾರ ಜಪ್ತಿ ಸಹಿತವಾಗಿ ಮಾರಾಟ ಮಾಡಲಿರುವ ಅಥವಾ ಜಪ್ತಿ ರಹಿತವಾಗಿ ಮಾರಾಟ ಮಾಡಲಿರುವ ಸ್ವತ್ತಿನ ಯಾವುದೇ ಎದ್ದು ಕಾಣುವಂಥ ಭಾಗದಲ್ಲಿ ಅಂಟಿಸತಕ್ಕದ್ದು. ಕಲಂ 17. 2b. ತೀರ್ಪುವಣಿಯು ತಗಾದೆ ನೋಟಿಸಿನಲ್ಲಿ ನಿರ್ದಿಷ್ಟಪಡಿಸಲಾದ ಮೊಬಲಗನ್ನು ನಿಗದಿತ ಸಮಯದೊಳಗೆ ಅಥವಾ ಸಮಯವನ್ನು ನಿರ್ದಿಷ್ಟಪಡಿಸಿರದಿದ್ದರೆ ಕೂಡಲೇ ಸಂದಾಯ ಮಾಡಲು ತಪ್ಪಿದಲ್ಲಿ ಮಾರಾಟ ಅಧಿಕಾರಿಯು ತಗಾದೆ ನೋಟಿಸಿನಲ್ಲಿ ನಿರ್ದಿಷ್ಟಪಡಿಸಲಾದ ಸ್ಥಿರ ಸ್ವತ್ತನ್ನು ಸಂದರ್ಭಾನುಸಾರ ಜಪ್ತಿ ಮಾಡಿ ಮಾರಾಟ ಮಾಡಲು ಅಥವಾ ಜಪ್ತಿ ರಹಿತವಾಗಿ ಮಾರಾಟ ಮಾಡಲು ಮುಂದುವರಿಯತಕ್ಕದ್ದು. ಕಲಂ 17. 2c. ಮಾರಾಟಕ್ಕೆ ಮುಂಚೆ ಜಪ್ತಿ ಮಾಡಬೇಕಿದ್ದಲ್ಲಿ ಮಾರಾಟ ಅಧಿಕಾರಿಯು ಜಪ್ತಿ ನೋಟಿಸೊಂದನ್ನು ತೀರ್ಪುವಣಿಗೆ ವೈಯಕ್ತಿಕವಾಗಿ ಅಥವಾ ಅವನ ಕುಟುಂಬದ ವಯಸ್ಕ ಪುರುಷ ಸದಸ್ಯನ ಮೇಲೆ ಅಥವಾ ಅವನ ಅಧಿಕೃತ ಏಜೆಂಟನ ಮೇಲೆ ಜಾರಿ ಮಾಡತಕ್ಕದ್ದು. ಹಾಗೆ ಜಾರಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ಸದರಿ ನೋಟಿಸನ್ನು ತೀರ್ಪುವಣಿಯ ಇತ್ತೀಚಿನ ವಾಸಸ್ಥಳವೆಂದು ತಿಳಿದು ಬಂದಿರುವ ಸ್ಥಳದ ಯಾವುದೇ ಎದ್ದು ಕಾಣುವಂಥ ಭಾಗದಲ್ಲಿ ಅಂಟಿಸತಕ್ಕದ್ದು. ಜಪ್ತಿ ಮಾಡಲಾಗಿದೆ ಎಂಬ ಸಂಗತಿಯನ್ನು ಜಪ್ತಿ ಮಾಡಲಾದ ಸ್ವತ್ತಿನ ಮೇಲೆ ಅಥವಾ ಅದಕ್ಕೆ ಹೊಂದಿಕೊಂಡಿರುವ ಯಾವುದೇ ಸ್ಥಳದಲ್ಲಿ ಮತ್ತು ವಸೂಲಿ ಅಧಿಕಾರಿಯು ಮಾರಾಟಕ್ಕೆ ಸೂಕ್ತ ಪ್ರಚಾರವನ್ನು ಕೊಡುವ ಸಲುವಾಗಿ ಅವಶ್ಯವಿರುವುದೆಂದು ಭಾವಿಸುವ ಯಾವುದೇ ಅಂಥ ಇತರ ಸ್ಥಳದಲ್ಲಿ ಅಥವಾ ಸ್ಥಳಗಳಲ್ಲಿ ಡಂಗುರ ಹೊಡೆಸುವುದರ ಮೂಲಕ ಅಥವಾ ಇತರ ವಾಡಿಕೆಯ ವಿಧಾನದಿಂದ ಸಹ ಘೋಷಿಸತಕ್ಕದ್ದು. ಜಪ್ತಿಯ ನೋಟಿಸಿನಲ್ಲಿ ಅದರಲ್ಲಿ ನಮೂದಿಸಲಾದ ದಿನಾಂಕದೊಳಗೆ ಬರಬೇಕಾದ ಬಾಕಿ ಮೊಬಲಗನ್ನು ಬಡ್ಡಿ ಮತ್ತು ವೆಚ್ಚಗಳ ಸಹಿತ ಸಂದಾಯ ಮಾಡದಿದ್ದಲ್ಲಿ ಸದರಿ ಸ್ವತ್ತನ್ನು ಮಾರಾಟಕ್ಕೆ ಇಡಲಾಗುವುದೆಂದು ನಿರ್ದಿಷ್ಟಪಡಿಸತಕ್ಕದ್ದು. ಅಂಥ ನೋಟಿಸಿನ ಒಂದು ಪ್ರತಿಯನ್ನು ಡಿಕ್ರಿದಾರರಿಗೆ ಕಳುಹಿಸಿಕೊಡತಕ್ಕದ್ದು. ವಸೂಲಿ ಅಧಿಕಾರಿಯವರು ನಿರ್ದೇಶಿಸಿದಲ್ಲಿ ಜಪ್ತಿ ನೋಟಿಸನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿಯೂ ಅಸೂಚಿಸತಕ್ಕದ್ದು. ಕಲಂ 17. 2d. ಮಾರಾಟಕ್ಕಾಗಿ ನಿಗದಿ ಮಾಡಲಾದ ದಿನಾಂಕಕ್ಕೆ ಕನಿಷ್ಠ 30 ದಿವಸಗಳಿಗೆ ಮುಂಚೆ ಮಾರಾಟದ ಘೋಷಣೆಯನ್ನು ನಮೂನೆ 8ರಲ್ಲಿ ತಯಾರಿಸಿ ವಸೂಲಿ ಅಧಿಕಾರಿಯವರ ಕಚೇರಿಯಲ್ಲಿ ಮತ್ತು ತಾಲ್ಲೂಕು ಕಚೇರಿಯಲ್ಲಿ ಅದರ ಒಂದು ನಕಲನ್ನು ಅಂಟಿಸುವ ಮೂಲಕ ಪ್ರಕಟಿಸತಕ್ಕದ್ದು. ಅಂಥ ಘೋಷಣೆಯನ್ನು ಸದರಿ ಗ್ರಾಮದಲ್ಲಿ ಅಥವಾ ಸ್ಥಳದಲ್ಲಿ ಮಾರಾಟದ ದಿನಕ್ಕೆ ಮುಂಚಿನ 2 ಅನುಕ್ರಮಿಕ ದಿನಗಳಂದು ಮತ್ತು ಮಾರಾಟದ ದಿನದಂದು ಮಾರಾಟಕ್ಕೆ ಮುಂಚೆ ಡಂಗುರ ಹೊಡೆಸುವ ಮೂಲಕ ಪ್ರಕಟಿಸತಕ್ಕದ್ದು. ಮಾರಾಟಕ್ಕೆ ಮುಂಚೆ ಜಪ್ತಿ ಅವಶ್ಯಕವಾಗಿರುವಲ್ಲಿ ಜಪ್ತಿಯನ್ನು ಮಾಡಿದ ನಂತರ ಅಂಥ ಘೋಷಣೆಯನ್ನು ಮಾಡತಕ್ಕದ್ದು. ಡಿಕ್ರಿದಾರನಿಗೂ ಮತ್ತು ತೀರ್ಪುವಣಿಗೂ ಸದರಿ ಘೋಷಣೆಯ ನಕಲು ಹಾಗೂ ನಮೂನೆ 9ರಲ್ಲಿ ನೋಟಿಸು ನೀಡತಕ್ಕದ್ದು. ಸದರಿ ಘೋಷಣೆಯಲ್ಲಿ ಮಾರಾಟದ ಸಮಯ ಮತ್ತು ಸ್ಥಳಗಳನ್ನು ತಿಳಿಸತಕ್ಕದ್ದು ಮತ್ತು ಕೆಳಗಿನವುಗಳನ್ನು ಸ್ಪಷ್ಟವಾಗಿಯೂ ಮತ್ತು ನಿಖರವಾಗಿಯೂ ನಿರ್ದಿಷ್ಟಪಡಿಸತಕ್ಕದ್ದು. 1. ಮಾರಾಟ ಮಾಡಲಿರುವ ಸ್ವತ್ತು. 2. ಸದರಿ ಸ್ವತ್ತು ಗುರಿಯಾಗಿರುವ ಯಾವುದೇ ಒಣಭಾರ. 3. ಯಾವ ಮೊಬಲಗಿನ ವಸೂಲಿಯ ಸಲುವಾಗಿ ಮಾರಾಟಕ್ಕಾಗಿ ಆದೇಶ ಮಾಡಲಾಗಿದೆಯೋ ಆ ಮೊಬಲಗು ಮತ್ತು 4. ಖರೀದಿದಾರನು ಸದರಿ ಸ್ವತ್ತಿನ ಸ್ವರೂಪ ಮತ್ತು ಮೌಲ್ಯವನ್ನು ಕಂಡುಹಿಡಿಯಲು ಅತಿಮುಖ್ಯವಾಗಿ ಇರಲೇಬೇಕೆಂದು ಮಾರಾಟ ಅಧಿಕಾರಿಯು ಭಾವಿಸುವಂಥ ಇತರ ಪ್ರತಿಯೊಂದು ವಿಷಯ. ಕಲಂ 17. 2e. ಈ ನಿಯಮಗಳ ಮೇರೆಗೆ ಯಾವುದೇ ಸ್ಥಿರ ಸ್ವತ್ತನ್ನು ಮಾರಾಟ ಮಾಡಿದಾಗ ಸದರಿ ಮಾರಾಟವು ಸದರಿ ಸ್ವತ್ತಿನ ಮೇಲೆ ಇದ್ದಿರಬಹುದಾದ ಯಾವುವೇ ಹಿಂದಿನ ಒಣಭಾರಗಳಿಗೆ ಒಳಪಟ್ಟಿರತಕ್ಕದ್ದು. ಯಾವ ಮೊಬಲಗಿನ ವಸೂಲಿಯ ಸಲುವಾಗಿ ಮಾರಾಟವನ್ನು ಏರ್ಪಡಿಸಲಾಗಿದೆಯೋ ಆ ಮೊಬಲಗು 100 ರೂಪಾಯಿಗಳಿಗಿಂತ ಹೆಚ್ಚಾಗಿರುವ ಸಂದರ್ಭದಲ್ಲಿ ಮಾರಾಟ ಅಧಿಕಾರಿಯು ಅಥವಾ ವಸೂಲಿ ಅಧಿಕಾರಿಯು ನಿಗದಿ ಮಾಡಿದ ಅವಧಿಯೊಳಗೆ ಮಾರಾಟ ಮಾಡಲು ಉದ್ದೇಶಿಸಲಾದ ಸ್ವತ್ತಿನ ಜಪ್ತಿಯ ದಿನಾಂಕಕ್ಕೆ ಮುಂಚಿನ ಅಥವಾ 1ನೇ ಉಪನಿಯಮದ ಪರಂತುಕದ ಅಡಿಯಲ್ಲಿ ಬರುವ ಸಂದರ್ಭಗಳಲ್ಲಿ ಜಾರಿಗಾಗಿ ಸಲ್ಲಿಸಲಾದ ಅರ್ಜಿಯ ದಿನಾಂಕಕ್ಕೆ ಮುಂಚಿನ 12 ವರ್ಷಗಳಿಗೆ ಕಡಿಮೆಯಾಗಿರದ ಅವಧಿಗಾಗಿ ನೋಂದಣಿ ಇಲಾಖೆಯಿಂದ ಪಡೆಯಲಾದ ಒಂದು ಒಣಭಾರ ಪ್ರಮಾಣ ಪತ್ರವನ್ನು ಡಿಕ್ರಿದಾರನು ಮಾರಾಟ ಅಧಿಕಾರಿಗೆ ಒದಗಿಸತಕ್ಕದ್ದು.
ಋಣಭಾರ ಪ್ರಮಾಣ ಪತ್ರವನ್ನು ಒದಗಿಸಲು ನಿಗದಿಪಡಿಸಿದ ಅವಧಿಯನ್ನು ಸಂದರ್ಭಾನುಸಾರ ಮಾರಾಟ ಅಧಿಕಾರಿಯ ಅಥವಾ ವಸೂಲಿ ಅಧಿಕಾರಿಯು ತನ್ನ ವಿವೇಚನೆಗನುಸಾರವಾಗಿ ವಿಸ್ತರಿಸಬಹುದು. ಪರಂತು ಯಾವೊಂದು ಋಣಭಾರ ಪ್ರಮಾಣ ಪತ್ರವು ಸಂಬಂಧಪಟ್ಟ ದಾಖಲೆಗಳು ನಾಶಹೊಂದಿದ ಕಾರಣದಿಂದ ದೊರೆಯದಂತಾಗಿರುವ ಸಂದರ್ಭದಲ್ಲಿ ಸಂಬಂಧಪಟ್ಟ ದಾಖಲೆಗಳು ನಾಶಹೊಂದಿದ್ದ ಕಾರಣದಿಂದ ಋಣಭಾರ ಪ್ರಮಾಣದ ಪತ್ರವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲವೆಂದು ನೋಂದಣಿ ಇಲಾಖೆಯು ನೀಡಿದ ಒಂದು ಪ್ರಮಾಣಪತ್ರದ ಆಧಾರದ ಮೇಲೆ ಆ ಗ್ರಾಮದ ಲೆಕ್ಕಿಗನು ತನಗೆ ಗೊತ್ತಿರುವಂಥ ಋಣಭಾರ ಕುರಿತು ನೀಡಿದ ಶಪಥ ಪತ್ರವನ್ನು ಋಣಭಾರ ಪ್ರಮಾಣ ಪತ್ರದ ಬದಲಾಗಿ ಮಾನ್ಯ ಮಾಡತಕ್ಕದ್ದು. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 7 ಅವಾರ್ಡು, ಡಿಕ್ರಿ, ಆದೇಶ ಮತ್ತು ತೀರ್ಮಾನಗಳ ಜಾರಿ. ಕಲಂ 17 ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಮುಂದುವರಿಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು